ಹಾಯ್ ಎಲ್ರಿಗೂ, ಇವತ್ತಿನ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇದು ನನ್ನ ಫಸ್ಟ್ ಲಾಗ್. ನಾವು ಇವತ್ತೆಲ್ಲರೂ ಸೇರಿಕೊಂಡು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ನಮ್ಮ ಅಚ್ಚುಮೆಚ್ಚಿನ ಯಲ್ಲಮ್ಮ ಗುಡ್ಡಕ್ಕೆ. ಅದು ನನ್ನ ಹೊಸ ಸ್ಕೂಟಿ ಮೇಲನ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಸೇರ್ಕೊಂಡು ಹೋಗಿದ್ವಿ. ನೋಡ್ರಿ, ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕಂತೂ ಬಿಟ್ವಿ ನಾವು. ಇದನ್ನ ಹೂ ಹಾರಿಸೋದು ಅಂತ ಕರೀತಾರೆ. ಈ ಹೂ ಹಾರಿಸೋ ಪದ್ಧತಿ ಏನಪ್ಪ ಅಂತಂದ್ರೆ ಸ್ಕಿನ್ನಲ್ಲಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ನು ಕ್ಲಿಯರ್ ಮಾಡುತ್ತಂತ ಒಂದು ಹಳೆ ನಂಬಿಕೆ. ಸೊ ನಾವು ಕೂಡ ಅದನ್ನು ನಂಬ್ತೀವಿ. ನಾವು ಕೂಡ ಈ ಹೂ ಹಾರಿಸೋ ಪದ್ಧತಿನ ಸೆಲೆಬ್ರೇಟ್ ಮಾಡಿದ್ವಿ. ದೇವಸ್ಥಾನ ನೋಡ್ರಿ, ಎಷ್ಟು ಸತಿ ಬಂದ್ರೂ ಫಸ್ಟ್ ಟೈಮ್ ಬಂದಿವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಅಂತೂ ಇಂತೂ ದರ್ಶನ ಮಾಡಿಕೊಂಡು ಮತ್ತೆ ಗುಡಿಯಿಂದ ಹೊರಗೆ ಬಂದ್ವಿ. ದೇವಿ ಯಲ್ಲಮ್ಮನ ಹತ್ರ ಯಾವುದೇ ಪ್ರಾರ್ಥನೆ ಇಟ್ಟರು ಆ ಪ್ರಾರ್ಥನೆ ಆಗುತ್ತೆ ಅಂತ ನಂಬ್ತಾರೆ. ಸೊ ನಾನು ಕೂಡ ಅದನ್ನು ನಂಬ್ತೀನಿ. ಇಲ್ಲಿವರೆಗೂ ನಾನು ಎಷ್ಟು ಬೇಡಿಕೆಗಳನ್ನು ಇಟ್ಟಿದ್ದೀನೋ ಅದೆಲ್ಲ ಬೇಡಿಕೆಗಳು ಪೂರ್ತಿಯಾಗಿದ್ದವು ಅಮ್ಮನ ಆಶೀರ್ವಾದ. ಆ್ಯಂಡ್ ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಬಂದ ಮೇಲೆ ಒಂದು ವಾಡಿಕೆ ಅಂದರೆ ಪದ್ಧತಿ ಅದ ರೀ. ಇಲ್ಲಿಗೆ ಬಂದಂಥ ಹೆಣ್ಮಕ್ಳು ಬಳೆ ಹಾಕಿಸ್ಕೊಂಡೇ ಹೋಗಬೇಕು ಅನ್ನುವಂಥ ಒಂದು ಪದ್ಧತಿ. ಸೊ ನಾವು ಕೂಡ ಅದನ್ನು ಮತ್ತೆ ಫಾಲೋ ಅಪ್ ಮಾಡಿದ್ವಿ. ನಾನು ನನ್ನ ಫ್ರೆಂಡ್ಸಿಗೆ ಎಲ್ರಿಗೂ ಅವ್ರವ್ರು ಇಷ್ಟಪಟ್ಟಂಥ ಬಳೆಗಳನ್ನು ಹಾಕಿದ್ವಿ. ಬಳೆ ಮಾರೋ ಆಯಿ ಅಂತೂ ಸಕ್ಕದಾಗಿ ಮಾತಾಡತ್ತಿದ್ರು ನಮ್ಮ ಜೋಡಿ. ಫೈನಲಿ ಸೌದತ್ತಿ ಯಲ್ಲಮ್ಮ ಗುಡ್ಡದಿಂದ ಹೊರಗೆ ಬಂದು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಧಾರವಾಡದ ಕಡೆ ರಿಟರ್ನ್ ಬ್ಯಾಕ್ ಆದ್ವಿ. ಬರೋ ಅಷ್ಟರಲ್ಲಿ ಸಂಜೆ ಏನೋ ಆಗೋಗಿತ್ತು. ಸಂಜೆ ಟೀ ಕುಡ್ಕೊಂಡ್ವಿ ದಾರೀಲಿ. ಮತ್ತು ಸಂಜೆ ಊಟ ಮಾಡಿಕೊಂಡು ಎಲ್ಲರೂ ಡಿವೈಡ್ ಆದ್ವಿ ನಮ್ಮ ಮನೆಗೆ ಹೋಗಬೇಕು ಅಂತ. ಫಸ್ಟ್ ಹೊರಟಿದ್ದೆ ನನ್ನ ಅಚ್ಚುಮೆಚ್ಚಿನ ತಮ್ಮ ಬಸ್ಸು ಅಂತ. ಇವನಂದರೆ ನಮಗೆ ಸಖತ್ ಇಷ್ಟ, ಸಖತ್ ಫನ್ನಾಗಿರ್ತೈತಿ ಇವನಿದ್ರೆ. ಆ್ಯಂಡ್ ಪೂಜಾ ಕೂಡ ಅವ್ರ ಮನೆಗೆ ಹೋಗೋಕೆ ರೆಡಿ ಆದ್ಲು. ಇವನ್ ಫ್ರೆಂಡ್ ಸರ್ಕಲ್ ಎಲ್ಲರೂ ಡಿವೈಡ್ ಆದ್ವಿ. ಕೊನೆಯಲ್ಲಿ ನೋಡ್ರಿ, ನಮ್ಮ ಸಂದೀಪ್, ಭಾವಿ ಆ್ಯಂಡ್ ರಾಣಿ, ಇಲ್ಲಿ ನಮ್ಮ ಸೊಸೆ ಇದ್ದಾಳೆ ನೋಡ್ರಿ, ಮಣ್ಣು ಅಂತ. ಇವಳು ಕೂಡ ನಾನು ಹೊರಡ್ತೀನಿ ಬಾಯ್ ಅಂತ ಹೇಳಿದ್ಲು. ನೋಡಿದ್ರಲ್ಲ, ಎಲ್ರಿಗೂ ಬಾಯ್, ಧನ್ಯವಾದಗಳು.